ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ, ವಿವಿಪುರಂ, ಬೆಂಗಳೂರು. ತಾಯಿಯ ಚಿತ್ರವನ್ನು ವಿದ್ಯುತ್ ದೀಪಗಳಿಂದ ಬಿಡಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ವಿವಿಧ ಬಣ್ಣಗಳಿಂದ ತಾಯಿ ಕಂಗೊಳಿಸುತ್ತಿದ್ದಾರೆ. ಬನ್ನಿ ಈಗ ವಿವಿಪುರಂನಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ದೇವಾಲಯದ ಮುಂಭಾಗ ರಾಜಗೋಪುರ. ಬನ್ನಿ ಒಳಗಡೆ ಹೋಗಿ ಆ ತಾಯಿಯ ದರ್ಶನವನ್ನು ಪಡೆದುಕೊಳ್ಳೋಣ. ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಮೇಲೂ ಆ ತಾಯಿ ವಾಸವಿ ಅಮ್ಮನವರ ಆಶೀರ್ವಾದ ಕೃಪಾಕಟಾಕ್ಷ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಮೇ 7 ಬುಧವಾರದಂದು ತಾಯಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಜನ್ಮ ದಿನೋತ್ಸವ. ಅದರ ಅಂಗವಾಗಿ ತಾಯಿಯ ದೇವಸ್ಥಾನದಲ್ಲಿ ವಿವಿಧ ಪೂಜೆ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಹೋಮ ಹವನಾದಿಗಳೆಲ್ಲ ನಡೀತಿದೆ. ಸೊ ನೀವು ಕೂಡ ಮೇ 7ನೇ ತಾರೀಕು ಬುಧವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ತುಂಬ ಚೆನ್ನಾಗಿರುತ್ತದೆ. ಅಮ್ಮನವರ ಜನ್ಮ ದಿನೋತ್ಸವ ಕೂಡ ಇದೆ. ಗಣಪತಿಯ ದರ್ಶನ ಪಡೆದುಕೊಳ್ಳೋಣ. ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ವಿವಿಪುರಂನಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮೇ 7 ಬುಧವಾರ ಸಂಜೆ 6 ಗಂಟೆಗೆ ಬೆಳ್ಳಿ ರಥೋತ್ಸವವಿದೆ. ಎಲ್ಲರೂ ತಪ್ಪದೆ ಬಂದು ಆ ತಾಯಿಯ ಆಶೀರ್ವಾದ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ. ಈಗ ಗಣಪತಿ ದರ್ಶನ ಆಯಿತು ನೋಡಿ. ವಿವಿಧ ದೇವರುಗಳೆಲ್ಲ ಫೋಟೋವನ್ನೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಎದುರು ಬದ್ರು ಗೋಡೆ ಮೇಲೆ ದೊಡ್ಡದಾಗಿ ಎಲ್ಲ ದೇವ್ರ ಫೋಟೋ ಒಂದೇ ಕಡೆ ನೋಡ್ಬೋದು. ತುಂಬ ಚೆನ್ನಾಗಿದೆ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ದೊಡ್ಡದಾಗಿ ವಿಶಾಲವಾಗಿದೆ. ಬನ್ನಿ ಈಗ ನವಗ್ರಹ ಸನ್ನಿಧಿಗೆ ಹೋಗೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಚ್ಚರವೇ ಕೇತವೇ ನಮಃ. ದೇವಾಲಯದ ಹಿಂಭಾಗ ನೋಡಿ, ಆಕಾಶದಲ್ಲಿ ಚಂದ್ರ ಮಾಮ ಕಾಣಿಸ್ತಾ ಇದೆ. ನಾಗಪ್ಪ ಪನ್ನಗಾಧಿಪತಿ ದೇವ ಅನಂತ ನಾಮನಾಂತ ನಿತ್ಯಂ ನಾಗರಾಜ ನಮೋಸ್ತುತೆ. ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯುತ್ತಿದೆ. ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ, ಒಂದಿನ ಭರತನಾಟ್ಯ, ಒಂದೊಂದಿದೆ. ಇಂದು ಸಂಗೀತ ಕಾರ್ಯಕ್ರಮ ನಡೆಯುತ್ತಿದೆ. ಸಂಗೀತವನ್ನು ಹೇಳ್ತಿದ್ದಾರೆ, ಭಕ್ತಾದಿಗಳೆಲ್ಲ ಕೇಳ್ತಿದ್ದಾರೆ. ತಾಯಿ ಅಮ್ಮನವರಾದ ಕನ್ನಿಕಾ ಪರಮೇಶ್ವರಿ ದರ್ಶನ ಮಾಡಿಕೊಳ್ಳಿ. ನಾನು, ಗೌರಿ, ಗಣೇಶ, ರಾಮಕೃಷ್ಣ, 4 ಜನನು ದೇವಸ್ಥಾನಕ್ಕೆ ಹೋಗಿದ್ದು. ಶಿವ ಪಾರ್ವತಿ, ಉಮಾಮಹೇಶ್ವರ ಸ್ವಾಮಿ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾದಂ ತ್ರಿಜನ್ಮ ಪಾಪ ಸಮಯ ಏಕಬಿಲ್ವಂ ಶಿವಾರ್ಪಣಂ. ತಾಯಿಗೆ ಅರ್ಚನೆ ಮಾಡಿಸ್ತೇವೆ. ಈಗ ಸಂಕಲ್ಪ ಮಾಡ್ಕೊಂಡು ತಾಯಿಗೆ ಅರ್ಚನೆ ಮಾಡ್ತಿದ್ದಾರೆ ಪುರೋಹಿತರು. ಆಮೇಲೆ ಮಹಾಮಂಗಳಾರತಿ ತುಂಬ ಆ ತಾಯಿಯ ದರ್ಶನ ಪಡೆದುಕೊಳ್ಳಿ. ತುಂಬ ಚೆನ್ನಾಗಿ ತಾಯಿಗೆ ಅಲಂಕಾರವನ್ನು ಮಾಡಿದ್ದಾರೆ. ಯಾರೆಲ್ಲ ವಾಸವಿ ಜಯಂತಿ ಎಂದು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಮನೆ ಹತ್ರ ಇರುವ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಯಾವುದ್ಯಾವುದಿದೆ ಮತ್ತು ಎಲ್ಲೆಲ್ಲಿ ಹೋಗ್ತೀರಾ ಅಂತ ಕೂಡ ತಿಳಿಸಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಕ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈಗ ಆರತಿ ಆಯಿತು. ನಾವೆಲ್ಲ ಆರತಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದೆವು. ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ತಜ್ಞೆ ವಿಚ್ಚಪತಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನೋಡಿ, ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಫೋಟೋ ಹಾಕಿ ಇಲ್ಲಿ ಕಳಶ ಇಕ್ಕಿದ್ದಾರೆ. ಪ್ರತಿದಿನ ಬೆಳಗ್ಗೆ ಹೋಮ ನಡೆಯುತ್ತೆ ದೇವಸ್ಥಾನದಲ್ಲಿ. ಶ್ರೀ ಅಮ್ಮನವರ ಜಯಂತ್ಯೋತ್ಸವದ ಅಂಗವಾಗಿ
ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯುತ್ತಿದೆ. ಆಂಜನೇಯ ಸ್ವಾಮಿ, ವರದಾ ಭಯಾಂಜನೇಯ ಸ್ವಾಮಿ, ಜೈ ವೀರ ಹನುಮಾನಕಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಸ್ವಾಮಿ ಆಂಜನೇಯಗೆ ನೋಡಿ. ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್, ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಸಿಹಿ ಉಪ್ಪಿಟ್ಟು ಹಾಗೂ ಖಾರ ಉಪ್ಪಿಟ್ಟನ್ನ ಪ್ರಸಾದ ರೂಪದಲ್ಲಿ ನೀಡುತ್ತಿದ್ದಾರೆ ನೋಡಿ. ಈ ಕಡೆ ಕೂಡ ಎದುರುಗಡೆ ಗೋಡೆ ಮೇಲೆ ದೇವರ ಚಿತ್ರಗಳೆಲ್ಲ ಫೋಟೋ ಹಾಕಿದ್ದಾರೆ. ದೇವಸ್ಥಾನದ ಒಂದು ಸುತ್ತಲಿನ ದರ್ಶನ ನೋಡಿ. ಗಣೇಶ, ಗೌರಿ, ರಾಮಕೃಷ್ಣ ಮೂವರು ಕೂಡ ತಾಯಿಯ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ಈಗ ನಾನು ಕೂಡ ಆ ತಾಯಿಯ ಪ್ರಸಾದವನ್ನು ತೆಗೆದುಕೊಳ್ಳಲು ಕ್ಯೂನಲ್ಲಿ ನಿಂತಿದ್ದೀನಿ. ದೇವ್ರ ಪ್ರೋಗ್ರಾಮ್ದೆಲ್ಲ ಚೀಟಿ ಇತ್ತು, ಚೀಟಿ ಕೂಡ ತಗೊಂಡೆ ಏನೇನು ಪ್ರೋಗ್ರಾಮ್ ಇದೆ ಅಂತ. ಸೊ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ದೇವರ ಪ್ರಸಾದ ನಾನು ಗೌರಿ ನಾವು 4 ಜನನು ಸ್ವೀಕರಿಸ್ತೇವೆ. ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು ದೇವ್ರ ಪ್ರಸಾದ ನೋಡಿ. ನಾನು ಮಂಜು ಗೌರಿ ಇಬ್ಬರು ದೇವ್ರ ಪ್ರಸಾದನ ಸೇವಿಸ್ತಿದ್ದೇವೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಣೆಗಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.